7ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ 16ನೇ ಪಾಠ ಬಂಡೆದ್ದ ಮುಂಡರಗಿ ಭೀಮರಾಯ ದ್ವಿತೀಯ ಭಾಷೆ ಕನ್ನಡದ ಪಾಠವನ್ನು ನೋಡೋಣ. ಸ್ವಾತಂತ್ರ್ಯಕ್ಕಾಗಿ ನಿಮಗೆ ಗೊತ್ತಿದ್ದಂತೆ ಹಲವಾರು ಜನರು ಹೋರಾಡಿದ್ದಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಬ್ರಿಟಿಷರ ದಾಸ್ಯದಿಂದ ಈ ದೇಶವನ್ನು ಬಿಡುಗಡೆ ಮಾಡಬೇಕು, ತಮ್ಮ ಪ್ರದೇಶಗಳನ್ನು ಉಳಿಸಿಕೊಳ್ಳಬೇಕೆಂದು ಸಾಕಷ್ಟು ಜನರು ಹೋರಾಡಿದ್ದಾರೆ. ಅದರಲ್ಲಿ ಒಬ್ಬರು ಈ ಮುಂಡರಗಿ ಭೀಮರಾಯರು. ಇವರು ಯಾವ ರೀತಿ ಬ್ರಿಟಿಷರ ಜೊತೆ ಹೋರಾಡಿದರು, ಅದರಲ್ಲಿ ಯಶಸ್ಸು ಕಂಡರೋ ಇಲ್ಲೋ ಇತ್ಯಾದಿಗಳನ್ನು ಪ್ರಶ್ನೋತ್ತರಗಳ ಮೂಲಕ ತಿಳಿದುಕೊಳ್ಳೋಣ. ಬನ್ನಿ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ಕೂಡ ಮಾಡಿಕೊಳ್ಳೋಣ, ನಂತರ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಡಾಕ್ಟರ್ ನಿಂಗು ಸೊಲಗಿಯವರ ಪೂರ್ಣ ಹೆಸರು ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿ. ಅದರಿಂದ ಅವರು ನಿಮ್ ಮತ್ತು ಗು ತೆಗೆದುಕೊಂಡು ನಿಂಗು ಅಂತ ಮಾಡಿದ್ದಾರೆ, ನಿಂಗು ಸೊಲಗಿ ಅಂತ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗೇರಿಯವರು. ಇವರು ರೋಣ ತಾಲೂಕಿನ ಕೌಜಗೇರಿಯವರು. ಇವರು ನಿಂಗು ಸೊಲಗಿ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರು. ಇವರು ಮಕ್ಕಳ ರಂಗಭೂಮಿ ವಿಷಯಕ್ಕೆ ಸಂಬಂಧಿಸಿದಂತೆ PhD ಪದವಿ ಪಡೆದಿದ್ದಾರೆ. ಇವರ ಕನಸಿನ ಬಾಲೆ, ಬಾಳಜ್ಯೋತಿ, ಕರುಳಿನ ಗೆಳೆಯ ಮೊದಲಾದ ನಾಟಕಗಳನ್ನು, ನಲಿಯುವ ಚಿಣ್ಣರು ನಾವು, ಮೂಡಣದ ಹಾಡುಗಳು ಮುಂತಾದ ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ. ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ವಿಶೇಷ ಶಿಕ್ಷಕ ರಾಜ್ಯ ಪ್ರಶಸ್ತಿ, ಧಾರವಾಡದ ಡೆಪ್ಯೂಟಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದ ಉತ್ತಮ ಸಾಹಿತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬಾನುಲಿಯಲ್ಲಿ ಪ್ರಸಾರಗೊಂಡ, ಬಾನುಲಿ ಅಂದರೆ ರೇಡಿಯೋದಲ್ಲಿ ಪ್ರಸಾರಗೊಂಡ ಇವರ ಐತಿಹಾಸಿಕ ನಾಟಕ ಬಂಡೆದ್ದ ಮುಂಡರಗಿ ಭೀಮರಾಯ ಕೃತಿಯ ಭಾಗದ ಸಂಕ್ಷಿಪ್ತ ರೂಪವನ್ನು ಇಲ್ಲಿ ನೀಡಲಾಗಿದೆ. ಅಂದರೆ ಪೂರ್ಣ ನಾಟಕವನ್ನು ನೀಡಿಲ್ಲ, ಅದನ್ನು ಸಂಕ್ಷಿಪ್ತ ರೂಪವನ್ನು ಮಾಡಿ ಇಲ್ಲಿ ನೀಡಲಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಬ್ರಿಟಿಷ್ ಅಧಿಕಾರಿಗೆ ಯಾವ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು? ಬ್ರಿಟಿಷ್ ಅಧಿಕಾರಿಗೆ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಳ್ಳುವ ಉದ್ದೇಶವಿತ್ತು. ಭೀಮರಾಯ ಎಂತಹ ಯುದ್ಧದಲ್ಲಿ ಪರಿಣಿತನಾಗಿದ್ದನು? ಭೀಮರಾಯನು ಗೆರಿಲ್ಲಾ ಯುದ್ಧದಲ್ಲಿ ಪರಿಣಿತನಾಗಿದ್ದನು. ಎಂತಹ ಯುದ್ಧದಲ್ಲಿ? ಗೆರಿಲ್ಲಾ ಯುದ್ಧದಲ್ಲಿ ಆತ ಪರಿಣಿತನಾಗಿದ್ದ. ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಯಾರು? ಇಲ್ಲಿ ನೋಡಿ, ಕೆಲವೊಮ್ಮೆ ಬರೆಯುವಾಗ ಬ್ರಿಟಿಷರು ಅಂತ ಬರೆದಿದ್ದಾರೆ, ಬ್ರಿಟಿಷರು ಅಂತ ಬರೆದಿದ್ದಾರೆ. ಹೇಗೆ ಬರೆದು ನಡೀತದೆ. ಕೊಪ್ಪಳದ ಕೋಟೆಯಲ್ಲಿ ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದವರು ಮಕ್ತುಮ್ ಸಾಬ್ ಮತ್ತು ಅವನ ಸಂಗಡಿಗರು. ಅವರು ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು ಅಂತ ಅಂದರೆ ಅವರು ಭಾರತೀಯರಿಗೆ ಸಹಾಯ ಮಾಡಿದರು ಅಂತ ಅನ್ನೋದರ ಅಂಶವನ್ನು ನಾವಿಲ್ಲಿ ಕಾಣ್ತೀವಿ. ಅವರಿಗೆ ಮನವರಿಕೆ ಆಯಿತು, ನಾವು ಬ್ರಿಟಿಷರಿಗೆ ಸಹಾಯ ಮಾಡಬಾರ್ದು, ನಾವು ಭಾರತೀಯರಿಗೆ ಸಹಾಯ ಮಾಡಬೇಕು ಅಂತ ಸ್ವತಃ ಭಾರತೀಯರಾದ ಮಕ್ತುಮ್ ಸಾಬ್ ಮತ್ತು ಅವನ ಸಂಗಡಿಗರಿಗೆ ಮನವರಿಕೆ ಆಗಿದ್ದರಿಂದ ಅವರು ಬ್ರಿಟಿಷರಿಗೆ ವಿಶ್ವಾಸಘಾತ ಮಾಡಿದರು ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಭೀಮರಾಯನ ಹೋರಾಟದ ಗುರಿ ಏನಾಗಿತ್ತು? ಸ್ವಾತಂತ್ರ್ಯ ತೆಗೆದುಕೊಳ್ಳುವುದೇ ಭೀಮರಾಯನ ಹೋರಾಟದ ಗುರಿಯಾಗಿತ್ತು ಅಂತ. ಆತ ಯಾವ ಬ್ರಿಟಿಷರ ಯಾವ ಆಮಿಷಗಳಿಗೂ ಜಗ್ಗಲಿಲ್ಲ. ನಿನಗೆ ಒಳ್ಳೆಯ ಹುದ್ದೆ ಕೊಡ್ತೀವಿ, ನಿನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡ್ತೀವಿ ಅಂತ ಬ್ರಿಟಿಷರು ಹೇಳ್ತಾರೆ, ಅದಕ್ಕೆ ಭೀಮರಾಯ ಬಗ್ಗಲಿಲ್ಲ. ಆತ ನಿಮ್ಮ ದಾಸ್ಯದಿಂದ ಬಿಡುಗಡೆ ಹೊಂದಬೇಕು, ಸ್ವಾತಂತ್ರ್ಯವೇ ನನ್ನ ಗುರಿ ಅಂತ ಹೋರಾಡಿದ. ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ಯಾವ ಆಮಿಷ ಒಡ್ಡಿದನು? ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ ಶರಣಾಗಲು ತನ್ನ ಸರ್ಕಾರದಲ್ಲಿ ಉತ್ತಮ ಸ್ಥಾನ ನೀಡಿ ಚೆನ್ನಾಗಿ ನೋಡಿಕೊಳ್ಳುವ ಆಮಿಷ ಒಡ್ಡಿದನು. ನೋಡಿ, ಇಲ್ಲೇ ಮುಂದೆ ಇದೆ. ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ ಅವನಿಗೆ, ನೀನು ಶರಣಾಗತಿ ಆದರೆ ನಿನಗೆ ಒಳ್ಳೆಯ ಸ್ಥಾನವನ್ನು ನೀಡಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತೀವಿ ಅಂತ ಹೇಳ್ತಾನೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಏನೆಂದು ಹೇಳಿದನು? ಬ್ರಿಟಿಷ್ ಅಧಿಕಾರಿ ಭೀಮರಾಯನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಈ ರೀತಿ ಹೇಳಿದನು: ಅವನು ಸಿಡಿಲು ಮರಿ, ಗೆರಿಲ್ಲಾ ಯುದ್ಧ ಪರಿಣಿತನಾದ ಅವನನ್ನು ಹಿಡಿಯಲು ಹೋದರೆ ಸಿಡಿಯುತ್ತಾನೆ, ತನ್ನವರನ್ನು ಹುರಿದುಂಬಿಸಿ ಬಾಂಬುಗಳಂತೆ ಸ್ಫೋಟಿಸುತ್ತಾನೆ. ಅವನು ಗುಂಡೇಟಿನ ಗುರಿಕಾರ, ಶಾರ್ಪ್ ಶೂಟರ್ ಕೂಡ ಆಗಿದ್ದನು. ಇಲ್ಲಿ ನೋಡಿ, ಶಾರ್ಪ್ ಶೂಟರ್ ಅನ್ನೋದನ್ನು ಬರೆಯುವಾಗ ನಮ್ಮ ವಿದ್ಯಾರ್ಥಿ ಮಿಸ್ಟೇಕ್ ಮಾಡಿದರೆ ಶಾರ್ಪ್ SHARP ಆಗಬೇಕದು, ಶಾರ್ಪ್ ಶೂಟರ್ ಕೂಡ ಆಗಿದ್ದನು ಅಂತ.
ಭೀಮರಾಯನು ತನ್ನ ಸೇನಾನಿಗಳಿಗೆ ಮೆಚ್ಚುಗೆಯಿಂದ ಹೇಳಿದ ಮಾತುಗಳೇನು? ಭೀಮರಾಯನು, ಸೇನಾನಿಗಳೇ, ನಿಮ್ಮ ಸಾಹಸ ಮೆಚ್ಚುವಂಥದ್ದು. ಬ್ರಿಟಿಷರನ್ನು ಬಗ್ಗು ಬಡಿದು ಕೊಪ್ಪಳ ಕೋಟೆ ವಶಪಡಿಸಿಕೊಂಡು ಗೆಲುವಿನ ಬಾವುಟ ಹಾರಿಸಿದ್ದೀರಿ. ಆದರೆ ಇದಿನ್ನೂ ಹೋರಾಟದ ಪ್ರಾರಂಭ. ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಕೆಚ್ಚದೆಯಿಂದ ಹೋರಾಡಲು ಸಜ್ಜಾಗಿರಿ ಎಂದನು. ಭೀಮರಾಯನು ತನ್ನ ಸೇನಾನಿಗಳಿಗೆ ಏನೆಂದು ಹುರಿದುಂಬಿಸಿದನು? ಭೀಮರಾಯನು ತನ್ನ ಸೇನಾನಿಗಳಿಗೆ, ನಾವು 7 ಸುತ್ತಿನ ಕ್ವಾಟಿ ಒಳಗೆ ಅದೀವಿ. ಏನಾದರೂ ತಂತ್ರ ಬಳಸಿ ಅವರನ್ನ ಒಳಗೆ ಬರದಂಗೆ ನೋಡಿಕೋಬೇಕು. ಗುರಿ ಇಟ್ಟು ಬ್ರಿಟಿಷ್ ಅಧಿಕಾರಿಗಳ ಎದೆ ಸೀಳಬೇಕು. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗೋ ವಸ್ತು ಅಲ್ಲ. ಹೋರಾಟಕ್ಕೆ ಇಳಿದೀವಿ. ಬ್ರಿಟಿಷರ ಗುಂಡಿಗೆ ಬಲಿಯಾದರೂ ಸರಿ, ಛಲ ಬಿಡೋದು ಬೇಡ. ಸ್ವಾತಂತ್ರ್ಯ ತಗೊಂಡೇ ತೀರೋಣ ಎಂದು ಹುರಿದುಂಬಿಸಿದನು. ನಿಮಗೆ ಗೊತ್ತಿರಬೇಕು, ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು ಅಂತ ನಾವು ವಿಭಾಗಗಳನ್ನು ಕಾಳ್ತೀವಿ. ಕೆಲವೊಬ್ಬರು ಕಾಯ್ದೆ ಪ್ರಕಾರ ಹೋರಾಟ ಮಾಡಿದರೆ, ಕೆಲವೊಬ್ಬರು ಈ ರೀತಿಯಾಗಿ ಬ್ರಿಟಿಷರನ್ನು ಹೆದರಿಸಿ ಅವರನ್ನು ದುರ್ಬಲರನ್ನಾಗಿ ಮಾಡಲು ತಂತ್ರಗಳನ್ನು ರೂಪಿಸಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವರನ್ನು ದುರ್ಬಲರನ್ನಾಗಿ ಮಾಡಲು ಪ್ರಯತ್ನಿಸಿದರು. ಇವರೆಲ್ಲ ಕ್ರಾಂತಿಕಾರಿಗಳು. ಈಗ ಈ ಭೀಮರಾಯನು ಅದಕ್ಕೆ ಹೇಳ್ತಾರೆ, ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೋರಾಟ ಮಾಡಬೇಕನ್ನೋದು ಇವರ ನಿಲುವು. ಬ್ರಿಟಿಷ್ ಅಧಿಕಾರಿ ಕೋಟೆಯನ್ನು ಮುತ್ತಿಗೆ ಹಾಕಿ ಭೀಮರಾಯನಿಗೆ ಏನೆಂದು ಎಚ್ಚರಿಕೆ ಕೊಟ್ಟನು? ಬ್ರಿಟಿಷ್ ಅಧಿಕಾರಿ ಭೀಮರಾಯನಿಗೆ, ಭೀಮರಾವ್ ಕೇಳು, ಇನ್ನೂ 3 ಗಂಟೆಗಳಲ್ಲಿ ಕೋಟೆ ಒಳಗೆ ಇದ್ದವರೆಲ್ಲ ಹೊರಗೆ ಬಂದು ಕೋಟೆಯನ್ನು ಖಾಲಿ ಮಾಡಿ ಶರಣಾಗದಿದ್ದರೆ ಗಂಭೀರ ಪರಿಣಾಮ ಎದುರಿಸಬೇಕಾದೀತು, ಎಚ್ಚರ ಎಂದನು. ಬ್ರಿಟಿಷ್ ಅಧಿಕಾರಿಯು ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು ಏನೆಂದು ಪ್ರತಿಕ್ರಿಯಿಸಿದನು? ಬ್ರಿಟಿಷ್ ಅಧಿಕಾರಿ ಶರಣಾಗು ಎಂದು ಹೇಳಿದ ಮಾತಿಗೆ ಭೀಮರಾಯನು, ಹೇ ನಿಮ್ಮ ಗೊಡ್ಡ ಬೆದರಿಕೆಗೆಲ್ಲ ಬೆದರಿ ಗೊತ್ತಿಲ್ಲ ಈ ಭೀಮರಾವ್ಗ. ನಮ್ಮ ಗುರಿ ಏನಿದ್ರೂ ಈ ನೆಲದಿಂದ ಅಟ್ಟೋದೊಂದೇ. ಗೆದ್ರೆ ಸ್ವಾತಂತ್ರ್ಯ, ಸತ್ತರ ವೀರ ಸ್ವರ್ಗ ಎಂದು ಪ್ರತಿಕ್ರಿಯಿಸಿದನು. ಅಂದರೆ ಅವನು ಪ್ರಾಣತ್ಯಾಗ ಮಾಡಲಿಕ್ಕೂ ಕೂಡ ಸಿದ್ಧ ಇದ್ದ ಅಂತ ಇದರಿಂದ ನಮಗೆ ಗೊತ್ತಾಗ್ತದೆ. ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಏನೆಂದು ಬಂಡಾಯ ಸಾರಿದನು? ಭೀಮರಾಯನು ಸಾವಿನ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ, ನಾನು ಸತ್ತರೂ ಈ ನೆಲದಾಗ ನಾನು ಹುಟ್ಟು ಹಾಕಿದ ಬಂಡಾಯಕ್ಕೆ ಸಾವಿಲ್ಲ. ಈ ನಾಡಿನಾಗ ಈ ಬಂಡಾಯದ ಕಹಳೆ ಮೊಳಗುತ್ತಾನೇ ಇರುತ್ತೆ. ಈ ಜನ ನಿಮ್ಮ ದಾಸ್ಯದಿಂದ ಮುಕ್ತರಾಗೋ ತನಕ ಹೋರಾಟ ನಡೆಸೇ ತೀರ್ತಾರೆ. ಇದು ಸಪ್ರೇಟ್ ಇದನ್ನು ನೋಡಿ, ನಡೆಸೇ ತೀರ್ತಾರೆ. ನಿಮ್ಮನ್ನು ಈ ನೆಲದಿಂದ ಓಡಿಸಿ ಭಾರತ ಮಾತೆಯನ್ನು ಸ್ವಾತಂತ್ರ್ಯ ಮಾಡೇ ಮಾಡ್ತಾರೆ. ಹಾ ಜೈ ಮೃಡಗಿರೀಶ, ಜೈ ಕನಕರಾಯ, ಜೈ ಕನ್ನಡಾಂಬೆ, ಜೈ ಭಾರತಾಂಬೆ ಎಂದು ಬಂಡಾಯ ಸಾರಿದನು. ಈ ಉತ್ತರಗಳು ಸ್ವಲ್ಪ ದೊಡ್ಡವೆನಿಸಿದರೆ ನೀವು ಈ ಕೊನೆಯ ಸಾಲುಗಳನ್ನು ಬಿಡಬಹುದು. ಈ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಹೇಳಿದ್ದಾರೆ ತಿಳಿಸಿರಿ. ಅವನು ಗುಂಡೇಟಿನ ಗುರಿಕಾರ. ಈ ವಾಕ್ಯವನ್ನು ಬಂಡೆದ್ದ ಮುಂಡ್ರಿಗೆ ಭೀಮರಾಯ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಬ್ರಿಟಿಷರ ಅಧಿಕಾರಿ ಹ್ಯೂಜಿಸ್ಗೆ ಹೇಳಿದನು. ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು ಅಂತ ಹೇಳುವ ಈ ವಾಕ್ಯವನ್ನು ಬಂಡೆದ್ದ ಮುಂಡ್ರಿಗೆ ಭೀಮರಾಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು. ಬ್ರಿಟಿಷರು ನಮ್ಮ ನಾಡು ಬಿಟ್ಟು ತೊಲಗುವವರೆಗೂ ಹೋರಾಡೋಣ. ಈ ವಾಕ್ಯವನ್ನು ಬಂಡೆದ್ದ ಮುಂಡ್ರಿಗೆ ಭೀಮರಾಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಭೀಮರಾಯನು ತನ್ನ ಸೇನಾನಿಗಳಿಗೆ ಹೇಳಿದನು. ಅಂದರೆ ತನ್ನೊಂದಿಗೆ ಹೋರಾಟಕ್ಕೆ ನಿಂದಂಥ ಗೆಳೆಯರಿಗೆ ಆತ ಹೇಳ್ತಾನೆ, ನಮ್ಮ ಸಂಗಾತಿಗಳನ್ನು ಕೊಂದ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಈ ವಾಕ್ಯವನ್ನು ಬಂಡೆದ್ದ ಮುಂಡ್ರಿಗೆ ಭೀಮರಾಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಭೀಮರಾಯನು ಬ್ರಿಟಿಷ್ ಅಧಿಕಾರಿಗೆ ಹೇಳಿದನು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸ್ವಾತಂತ್ರ್ಯ ಅನ್ನೋದು ದೇಹಿ ಅಂತ ಬೇಡಿದರೆ ಸಿಗುವ ವಸ್ತು ಅಲ್ಲ. ನೋಡಿ, ದೇಹಿ ಅಂತ ಬೇಡಿದರೆ ಸಿಗುವ ವಸ್ತು ಅಲ್ಲ. ದೀಪ ಬೆಳಗೋದು ಇತರರಿಗೆ ಬೆಳಕಾಗಲಿ ಎಂದು. ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ವೀರ ಸ್ವರ್ಗ. ನೋಡಿ, ದೀಪ ಬೆಳಗೋದು ಇತರರಿಗೆ ಬೆಳಕಾಗಲಿ ಅಂತ ಅಂದರೆ ಪರೋಪಕಾರಕ್ಕಾಗಿ ಈ ಜೀವನ ಅಂತ. ನಾವು ಕೇವಲ ನಮಗೆ ನಾವು ಬಾಳಬಾರ್ದು, ಜನರಿಗೆ ಒಳ್ಳೆಯದಾಗಲಿ ಅಂತ ನಾವು ಬಾಳಬೇಕು ಅನ್ನೋದು. ಗೆದ್ದರೆ ಸ್ವಾತಂತ್ರ್ಯ, ಸತ್ತರೆ ವೀರ ಸ್ವರ್ಗ. ದಾಸ್ಯದ ಅರಮನೆಗಿಂತ ಸ್ವಾತಂತ್ರ್ಯದ ಸೆರೆಮನೆಯೇ ಲೇಸು. ಕೆಳಗಿನವುಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ಸುಲಭ, ಕಠಿಣ, ಗೆಲ್ಲು, ಸೋಲು, ಪ್ರಾರಂಭ, ಅಂತ್ಯ, ಸ್ವಾತಂತ್ರ್ಯ, ಪರತಂತ್ರ್ಯ, ಪರ, ವಿರೋಧ, ಹಿಂದಕ್ಕೆ, ಮುಂದಕ್ಕೆ. ಇಲ್ಲಿ ನೀಡಿರುವ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಕ್ವಾಟಿ, ಕೋಟೆ. ಅಂದರೆ ಈ ಗ್ರಾಮ್ಯ ರೂಪದಿಂದ ಪುಸ್ತಕದಲ್ಲಿ ಬರೆಯುವಂತಹ ಶಬ್ದಗಳು ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಐತಿ ಅಂದರೆ ಇದೆ. ಆದವು
ಆದವು, ಆಗೈತಿ, ಆಗಿದೆ, ಬರದಂಗೆ, ಬರದಾಗೆ ಅಥವಾ ಬರದ ಹಾಗೆ ಅಂತ ಬರಿಬೋದು. ಬ್ಯಾಡ, ಬೇಡ, ತಗೊಂಡೆ, ತೆಗೆದುಕೊಂಡೆ, ದೀರ್ಘವನ್ನು ಬರಿಬೋದು ತೆಗೆದುಕೊಂಡೆ ಅಂಥೇಳಿ. ಇಲ್ಲಿ ಸೈದ್ಧಾಂತಿಕ ವ್ಯಾಕರಣದ ಬಗ್ಗೆ ಕೊಟ್ಟಿದ್ದಾರೆ. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಕ್ರಿಯಾಪದ ಮೂಲ ರೂಪವೇ ಧಾತು. ಈ ಕೆಳಗಿನ ಉದಾಹರಣೆಗಳಲ್ಲಿ ಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ ಅಂತ. ವೈಭವಿಯು ಮಧುರವಾಗಿ ಹಾಡುತ್ತಾಳೆ, ಇದರಲ್ಲಿ ಹಾಡು ಧಾತು. ರಾಹುಲ್ ಶುದ್ಧವಾಗಿ ಬರೆಯುತ್ತಾನೆ, ಬರೆ. ಹಸು ಹಾಲು ಕೊಡುತ್ತದೆ, ಕೊಡು. ಮೇಲಿನ ಉದಾಹರಣೆಗಳಲ್ಲಿ ಹಾಡುತ್ತಾಳೆ, ಬರೆಯುತ್ತಾಳೆ, ಕೊಡುತ್ತದೆ ಇವುಗಳು ಕ್ರಿಯಾಪದಗಳು. ಹಾಡುತ್ತಾಳೆ ಎನ್ನುವುದು ಕ್ರಿಯಾಪದ ಮೂಲ ರೂಪ ಹಾಡು. ಅದೇ ರೀತಿ ಬರೆಯುತ್ತಾನೆ ಎನ್ನುವ ಕ್ರಿಯಾಪದ ಮೂಲ ರೂಪ ಬರೆ. ಕೊಡುತ್ತದೆ ಎನ್ನುವುದರ ಮೂಲ ರೂಪ ಕೊಡು. ಇವುಗಳನ್ನು ಧಾತು ಎನ್ನುತ್ತೇವೆ. ಇಲ್ಲಿ ಕ್ರಿಯಾಪದಗಳಿಗೆ ಧಾತು ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾಡುತ್ತಾನೆ, ಮಾಡು. ಓಡುತ್ತದೆ, ಓಡು. ಹೋದಳು, ಹೋಗು. ತಿಂದನು, ತಿನ್ನು. ಇಲ್ಲಿಗೆ ಈ ಬಂಡೆದ್ದ ಮುಂಡರ್ಗಿ ಭೀಮರಾಯ ಎಂಬ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ.